ಎಣ್ಣೆ ತಗೊಳ್ಳಿ ಹೇಗಿದೆ ಊಟ ಚಾಮರಾಜನಗರ ಲಡ್ಡು ಇದು ಚಾಮರಾಜನಗರ ಲಡ್ಡು ನಮ್ಮ ಊರ ಅಕ್ಕಪಕ್ಕ ಅಷ್ಟೇ ಅವ್ರು ಸಿಗೋದು ಲಾಂಗ್ ಬರಲ್ಲ ತಟ್ಟೆಗೆ ಶೋಪ್ ಮಡ್ಗಕ್ ನಮ್ಮ ಮನೇಲಿ ಹೋಮ್ ಮೇಡೇ ಮಾಡ್ತಿರೋದು ರೆಡಿಮೇಡ್ ಎಲ್ಲ ತರಲ್ಲ ನಾವು ಈ ಶ್ರಮವನ್ನು ಕೊಟ್ಟಿದ್ದಾಳೆ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಶ್ರೀ ದೇಶ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ಬಂದು ನಮ್ಮ ಅಣ್ಣನ ಹೆಂಡತಿ ಸೀಮಂತ ವಿಡಿಯೋ ಆಗಿರುತ್ತೆ. ಕರ್ಜಿಕಾಯಿ ಚಕ್ಲಿ ಆಮೇಲೆ ಇನ್ನೇನು ಎಲ್ಲ ಮಾಡ್ತಾ ಇದ್ದಾರೆ ಸೀಮಂತಕ್ಕೆ. ಕುಡಿ ತಟ್ಟೆಗೆ ಶೋಪ್ ಮಡ್ಗಕ್ ನಮ್ಮ ಮನೇಲಿ ಹೋಮ್ ಮೇಡೇ ಮಾಡ್ತಿರೋದು ರೆಡಿಮೇಡ್ ಎಲ್ಲ ತರಲ್ಲ ನಾವು. ಇಲ್ಲಿ ರವೆ ಉಂಡೆ ಯಾರು ಮಾಡಿರೋದು? ಮತ್ಕಮ್ಮವ್ರು ಮಾಡಿರೋದು. ಚಕ್ಲಿ ಯಾರು ಚಕ್ಲಿ? ಇವ್ರು ಯಾರು ರೆಡಿ ಆಗಿಲ್ಲ. ರೆಡಿ ಆದ್ಮೇಲೆ ಎಲ್ಲ ಚೆನ್ನಾಗಿ ಕಾಣಿಸ್ತಾರೆ. ಈಗ ಇವ್ರು ಒಬ್ರು ಮಾತ್ರ ಅಷ್ಟೇ ರೆಡಿ ಆಗಿರೋದು. ಇವ್ರು ರೆಡಿ ಆದ್ಮೇಲೆ ಚೆನ್ನಾಗಿ ಕಾಣಿಸ್ತಾರೆ. ಇನ್ನೊಂದು ಟ್ರಿಕ್ ತೋರಿಸ್ತೀನಿ. ಇವ್ರು ಕರ್ಜಿಕಾಯಿ ಏನ ರೆಡಿ ಆಗ್ತಿದ್ದಾರೆ. ಕೈ ಊರ ಹತ್ಕೊಂಡವಳೆ ಮೆಣಸಿಕಾಯಿ ಕೂತ್ಬಿಟ್ಟು. ಈ ಶ್ರಮವನ್ನು ಕೊಟ್ಟಿದ್ದಾಳೆ ತಮ್ಮಂದ ಹೆಂಡತಿ ಕಳ್ಸಕ್ಕೆ. ಏನ ನನಗೆ ರುಚಿ ಕಂಡು ಹಿಡಿಯಕ್ಕೆ ಮಳೆ ಕರಿಯಕ್ ಬಂದಪ್ಪ ಮಳೆ ಅಂತ ನಾನೇ ಡೆಕೋರೇಟ್ ಮಾಡ್ತಿರೋದೇ ಇವರು ಹಸ್ಬೆಂಡ್ ಅವರು ಭಟ್ರು. ಇವರು ಒಳಗೆ ಡೆಕೋರೇಷನ್ ಮಾಡ್ತಿದ್ದಾರೆ ನೋಡಿ. ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ. ಭಟ್ರು ಕೆಲಸ ಇಲ್ಲ ಅಂದ್ರೆ ಡೆಕೋರೇಷನ್ ಕೆಲಸ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸಿಗ್ತಾರೆ. ನಂಬರ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಐಸ್ ಮೇಕಪ್ ಏನಾದರೂ ಬೇಕು ಅಂದ್ರೆ ಇವಳನ್ನ ನೋಡು ಒಳ್ಳೆ ಟೈಮ್ ಕರೆಕ್ಟ್ ಬಂತು. ಕಾಂಟ್ಯಾಕ್ಟ್ ಮಾಡಿ ಇವಳನ್ನ ಡಿ ಎಮ್ ಮಾಡಿ ನನ್ನ ಸಿಗ್ತೀನಿ. ನಂಬರ್ ಬೇಕು ಅಂದ್ರೆ ಕೊಡ್ತೀನಿ. ನಮ್ಮ ಊರ ಅಕ್ಕಪಕ್ಕ ಅಷ್ಟೇ ಅವ್ರು ಸಿಗೋದು ಲಾಂಗ್ ಬರಲ್ಲ. ಫ್ರೀ ಮೇಕಪ್ ಬೇಕಾದ್ರೆ ಮಾಡ್ತಾರೆ. ಈಗ ಹುಡುಗಿ ತೋರ್ಸಕ್ಕಾಗಲ್ಲ. ಫುಲ್ ಮೇಕಪ್ ಆದ್ಮೇಲೆ ತೋರಿಸ್ತೀನಿ. ಕರೆಂಟ್ ಇಲ್ದಾರ ಆದ್ರೆ ಮೇಕಪ್ ಮಾಡಿದಾರು ಸುಮ್ಮನೆ ಬರ್ಬೇಡವಂತೆ. ಇವ್ರಿಗೆ ಮೊಬೈಲ್ ಹುಚ್ಚು ಇವ್ರಿಬ್ರಿಗೆ. ಇವಳಿಗಂತೂ ರೆಡಿ ಆಗಿರೋದ್ಕಿಂತ ಕ್ಯಾಮ್ರಾಗ ಹಿಂಗೆ ಅಂತೋಳಿ ರೆಡಿ ಆಗ್ದಾನೆ ತೆಗ್ದಿದ್ರಿ ಓಡೆ ಹೋಗೋಳು. ನಮ್ಮ ಹತ್ಕೊಂಬರ್ ಯಾಕೋ ಸೈಲೆಂಟಾಗಿ ಕೂತ್ಬಿಟ್ಟವ್ರೆ. ಎಲ್ಲ ಲಾಗಲ್ಲ ಆಯ್ ಮಾಡ್ತಿದ್ರು. ಆಯ್ ಮಾಡಿ ಆಯ್ತು. ನಿಮ್ಮ ಆಯ್ ಇಲ್ದಾನೆ ನನಗೆ ಈಗ ಇವಳೆ ಪೌಡ್ರ್ ಕೊಡಿ. ಇವ್ರು ತೆಗ್ದಿಲ್ಲ ನಾನು. ಇವ್ರು ಸೆಲ್ಫಿ ಕ್ವೀನ್. ಯಾವಾಗ್ಲೂ ಫೋಟೋ ಟ್ಯಾನ್ ಹಾಕ್ಬಿಟ್ಟೈತಿ. ಏ 9 months ಆಗೋದಲ್ಲ ಬಿಡು, ಏನಾಗಲ್ಲ. ಎಲ್ಲೋಡು ಮಗ್ಳ ಲೇ ಲಡ್ಡು ಹಾಯ್ ಮಾಡು. ನಮ್ ಲಡ್ಡು ಬೇಬಿ ಇವರು ಇವತ್ತು ಫೇಸ್ ರಿವೀಲ್ ಮಾಡ್ತಿದೀವಿ. ಹಾಯ್ ಮಾಡು ಮಗ್ಳ, ಹಾಯ್ ಮಾಡಿ ಹಾಯ್ ಮಾಡಿ. ಎಲ್ಲಿ ನೋಡಿ ಚಾಮರಾಜನಗರ ಲಡ್ಡು ಇದು. ಚಾಮರಾಜನಗರ ಲಡ್ಡು ಲಡ್ಡು ಅವ್ರ ಮದರ್. ನಿನ್ ಮದ್ವೆ ವಿಡಿಯೋ ಮಾಡಿ ನಿನ್ ಮಗಳು ವಿಡಿಯೋ ಮಾಡ್ತಾಳೆ. ನೋಡು ಮಗಳು ಹಾಯ್ ಮಾಡು.
ಜಾಸ್ತಿ ಏನು ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ನಾವು ರೆಡಿ ಆಗದೆ ಅಷ್ಟೊತ್ತಿಗೆ ಬಂದೇ ಬಿಟ್ರು ಅವರು. ಅಷ್ಟೊತ್ತಿಗೆ ಬೇಗ ಮಳೆನೂ ಬಂದುಬಿಡ್ತು. ಫಂಕ್ಷನ್ 1 ಗಂಟೆಗೆ ಸ್ಟಾರ್ಟ್ ಆಗಬೇಕಾಗಿತ್ತು, 3 ಗಂಟೆಗೆ ಸ್ಟಾರ್ಟ್ ಆಯಿತು. ಇಲ್ಲಿ ನಾನು ಇದು ವೀಡಿಯೋ ಮಾಡಿರೋದಲ್ಲ, ನಮ್ಮ ಅಣ್ಣ ಒಂದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದಾನೆ. ಹಾಗೆ ಹೊರಗಡೆ ಬರಬೇಕಾದ್ರೆ ನಾನು ಆ ಟೈಮಲ್ಲಿ ಇರಲೇ ಇಲ್ಲ. ಎಲ್ಲಿ ಹೋಗಿದೆ ಅಂತ ಏನೂ ಗೊತ್ತೇ ಆಗ್ತಿಲ್ಲ ನನಗೆ. ಎಲ್ಲ ನಮ್ಮ ಚಿಕ್ಕಮ್ಮರ ಮನೆಗೆ ಹೋಗಿದೆ ಅನಿಸುತ್ತೆ. ಅವಾಗ ಇದು ವೀಡಿಯೋ ತೆಗ್ದಿರೋದು. ಓಕೆ, ಒಂದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದಾರೆ ಅಂತೇಳಿ ನಾನು ಆ್ಯಡ್ ಮಾಡಿದ್ದೀನಿ. ತುಂಬ ವೀಡಿಯೋಸ್ ಮಾಡ್ಕೊಬೇಕಾಗಿತ್ತು, ಮಿಸ್ ಆಗಿದೆ. ಮೇಕಪ್ಪು ನಮ್ಮ ಅಕ್ಕನೇ ಮಾಡ್ತಿದ್ದು, ನಮ್ಮ ಚಿಕ್ಕಪ್ಪನ ಮಗಳು. ಮೇಕಪ್ ಅವ್ರು ಏನು ಕರೆಸ್ಲಿಲ್ಲ, ಜ್ಯುವೆಲರಿ ಎಲ್ಲ ನನ್ನ ಹತ್ರನೇ ಇತ್ತು. ಹಾಗಾಗಿ ಏನು ಹೊರ್ಗಡೆ ಏನು ಬೈ ಮಾಡಿರಲಿಲ್ಲ, ನನ್ನ ಹತ್ರನೇ ಇತ್ತು. ಮತ್ತು ನಮ್ಮ ಅಕ್ಕನೇ ಎಲ್ಲ ಮೇಕಪ್ ಮಾಡಿದ್ದು, ತುಂಬಾ ಚೆನ್ನಾಗಿ ಮಾಡಿದರು. ಹಾಗೆ ತುಂಬ ವೀಡಿಯೋಸ್ಗಳ್ನ ಮಾಡ್ಕೊಳ್ಳೋದು. ಮಳೆ ಬಂದಿರೋ ಕಾರಣ ತುಂಬಾ ಮಿಸ್ ಆಯಿತು. ನಾನೇನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬಟ್ ಅದು ಮಳೆ ಬಂದು ಎಲ್ಲ ಹಾಳಾಗಿಬಿಡ್ತು. ಓಕೆ, ಪರವಾಗಿಲ್ಲ, ಇರೋಷ್ಟೇ ವೀಡಿಯೋ ಮಾಡ್ಕೊಳ್ಳೋದು ಅಂತ ಹೇಳಿ ಇವಾಗ ಹೊರ್ಗಡೆ ಬಂದು ಈ ಥರ ಡೆಕೋರೇಷನ್ ಮಾಡಿಸಿದ್ದು ನಮ್ಮ ಅಣ್ಣ. ಅಲ್ಲೇನು ಫ್ರೂಟ್ಸ್ ಬುಟ್ಟಿನೇನು ತಿಂಡಿಗಳೆಲ್ಲ ಇದ್ದಾವೆ ಅದನ್ನು ನಮ್ಮ ಮನೇಲೇ ಮಾಡಿದ್ದು. ಬೆಳಿಗ್ಗೆನೇ, ನೈಟು ಮಾಡಿರಲಿಲ್ಲ, ಬೆಳಿಗ್ಗೆನೇ ಮಾಡಿದ್ದು. ಎಲ್ಲನೂ ಮನೆಯಲ್ಲೇ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಅವರೆಲ್ಲ ಮಾಡಿದ್ರು. ಫ್ರೂಟ್ಸ್ ಎಲ್ಲ ಹೊರ್ಗಡೆ ತಂದಿದ್ದು ಅಂಗಡಿಯಿಂದ. ಮತ್ತು ಗಿಫ್ಟು ಕೂಡ ಸ್ಯಾರಿ ಎಲ್ಲ ಹಾಕಿದ್ರು ತುಂಬ ಜನ. ಈ ಥರ ಸಿಂಪಲ್ಲಾಗಿ ಅಷ್ಟು ಡೆಕೋರೇಷನ್ ಮಾಡಿದ್ದು. ಅದು ಮಳೆ ಬಂದು ಎಲ್ಲ ಇದಾಗ್ಬಿಟ್ಟಿತ್ತು. ಅದು ಮಳೆ ಹೋಗಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲ ಚೆನ್ನಾಗಾಯಿತು. ಮಳೆ ಇರೋ ಕಾರಣ ಒಳಗಡೆನೆ ಊಟ ಹಾಕುತ್ತಿದ್ವಿ. ನಮ್ಮ ಹೇಗಿದೆ ಊಟ? ಹಿಂಗಂತೆ ನಮ್ಮ ಅದಕ್ಕೆ ಮೂಲೆಗೆ ಸೇರಿಸ್ಬಿಟ್ಟಿದ್ದೀರಿ. ಊಟಕ್ಕೆ ನಮ್ಮ ಫ್ಯಾಮಿಲಿಯವ್ರು ಕೂತಿದ್ರು, ಹಂಗಾಗಿ ಎಲ್ಲರದ್ದು ವೀಡಿಯೋ ಮಾಡ್ಕೊಂಡೆ. ಒಳಗಡೆ ನಮ್ಮನೆ ಒಳಗಡೆನೇ ಊಟ ಹಾಕ್ಕೊಡ್ತಿದ್ದು ಎಲ್ಲರಿಗೂ. ಹಾಗೆ ಫೋಟೋಗ್ರಾಫರ್ ಬಂದು ನಾವು ಊಟದ ಮಳೆ ಎಲ್ಲ ಬಂದಿತ್ತಲ್ಲ, ಹಂಗಾಗಿ ಏನು ಫೋಟೋ ತೆಗ್ದಿರಲಿಲ್ಲ ಅಂತೇಳಿ ಬಂದು ಫೋಟೋನೂ ತೆಗಿತಿದ್ರು. ಹಾಗೆ ನಮ್ಮ ಭಾವ ಅಕ್ಕ ಅವರೆಲ್ಲ ಮಳೆ ಇರೋ ಕಾರಣ ಎಲ್ಲ ಆಲ್ಮೋಸ್ಟ್ ಒಳಗಡೆನೇ ಇರ್ತಿದ್ರು, ಹೊರಗಡೆ ಏನು ಜಾಸ್ತಿ ಇರಲಿಲ್ಲ. ಹಂಗಾಗಿ ನಾನು ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ನಮ್ಮೂರವ್ರು ಬಂದು ನಮ್ಮ ಪಕ್ಕದ ಮನೆಯವರು ಶಾಸ್ತ್ರ ಮಾಡ್ತಿರೋದು. ಇದು ಜಾಸ್ತಿ ವೀಡಿಯೋನೂ ಮಾಡ್ಕೊಳಕ್ಕಾಗಲಿಲ್ಲ. ಅದು ಇದು ಅಂತ ನನ್ನ ಕರಿತಾಯಿದ್ರು. ಹಂಗಾಗಿ ಜಾಸ್ತಿ ಏನು ಶಾಸ್ತ್ರ ಮಾಡಿರೋದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಫೋನು ಕೊಡಲಿಲ್ಲ. ಮಕ್ಳುಗಳು ಜಾಸ್ತಿ ಎಲ್ಲ ಎಲ್ಲಾದರೂ ಇಟ್ಬಿಡ್ತಾರೆ ಅಂತ ಹೇಳಿ ನಾನು ಯಾರ ಕೈಲಿ ಫೋನ್ ಕೊಡ್ತಿರಲಿಲ್ಲ, ಮಳೆ ಅಲ್ವಾ ಅಂತ ಹೇಳಿ. ಇಷ್ಟು ವೀಡಿಯೋ ಮಾಡಿಕೊಂಡೆ, ತುಂಬಾ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗನೆ ಫಂಕ್ಷನ್ನ ಬೇಗ ಮಾಡ್ತಿದ್ರು. ಹಾಗೆ ಎಲ್ಲರೂ ಬಂದಿದ್ದರು ತುಂಬ ಜನ. ಇವತ್ತು ಎಲ್ಲರನ್ನೂ ವೀಡಿಯೋ ಮಾಡೋದಾ ಮಾತಾಡ್ಸೋದ ಅಂತ ಹೇಳಿ ಪ್ಲ್ಯಾನ್ ಹಾಕಿದೆ, ಬಟ್ ಎಲ್ಲ ಫ್ಲಾಪ್ ಆಗಿಬಿಡ್ತು ಮಳೆ ಬಂದಿರೋ ಕಾರಣ. ಇನ್ನೇನು ಮಾಡೋಕ್ಕಾಗುತ್ತೆ, ನೆಕ್ಸ್ಟ್ ಯಾವ್ದಾರ ಫಂಕ್ಷನಲ್ಲಿ ಎಲ್ಲರನ್ನೂ ಪರಿಚಯ ಮಾಡಿಕೊಡೋದ ಅಂತ ಹೇಳಿ ಅಂದ್ಕೊಂಡೆ. ಈ ಸರಿ ಎಲ್ಲ ವೀಡಿಯೋ ಮಾಡ್ಕೊಂಡು ಎಲ್ಲರನ್ನೂ ಪರಿಚಯ ಮಾಡ್ಕೊಳ್ಳೋದು ಅಂತ ಪ್ಲ್ಯಾನ್ ಇತ್ತು, ಆದರೆ ಈ ಥರ ಆಗ್ಬಿಡ್ತು. ಸರಿ ಬಿಡು, ನೆಕ್ಸ್ಟ್ ವೀಡಿಯೋ ಯಾವ್ದಾದ್ರು ಇದ್ದರೆ ಎಲ್ಲರನ್ನೂ ಪರಿಚಯ ಮಾಡಿಕೊಡೋದ ಮಾತಾಡ್ಸೋದ ಅಂತ ಹೇಳಿ ಅಂದ್ಕೊಂಡು ಇಷ್ಟ ಆಗಿತ್ತು. ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ಮಳೆ ಬರುತ್ತೆ ಅಂತ ಬೇಗ ಹೋಗೋಕ್ಕೆಲ್ಲ ಆ ಥರ ಮಾಡ್ತಿದ್ರು ಅಂತ ಹೇಳಿ ಇಲ್ಲಿ ಎಲ್ಲ ಕಳಿಸ್ಕೊಡ್ತಾ ಇದ್ದಾರೆ, ಎಲ್ಲ ಮಾತಾಡ್ತಿದ್ರು. ಹಾಗಾಗಿ ವೀಡಿಯೋ ಮಾಡಿಕೊಂಡೆ. ನಮ್ಮ ಅಕ್ಕ, ದೊಡ್ಡಮ್ಮ, ಚಿಕ್ಕಮ್ಮ, ನಮ್ಮ ಅಕ್ಕನ ಮಕ್ಕಳು ಎಲ್ಲ ಬಂದಿದ್ದರು. ಆಲ್ಮೋಸ್ಟ್ ಹೇಳಿದವರೆಲ್ಲ ಆಲ್ಮೋಸ್ಟ್ ಬಂದಿದ್ದರು. ಅವರೆಲ್ಲರೂ ಮಾತಾಡಿಸ್ತಾ ಇದ್ದರು. ನಾನು ಮಾತಾಡಿಸ್ಕೊಂಡು ಹಾಗೆ ದೇವಸ್ಥಾನದ ಹತ್ರ ಹೋಗಬೇಕಾಗಿತ್ತು, ಅಲ್ಲಿಗೆ ಹೋಗೋದ ಅಂತ ಹೇಳಿ ಎಲ್ಲ ಹೊರಟ್ವಿ. ನಾ ವೀಡಿಯೋ ಮಾಡ್ತಿದ್ದೆ ಅಂತೆಲ್ಲ ಹಾಯ್ ಮಾಡ್ತಾ ಇದ್ರು. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡಿ ಇಷ್ಟ ಆಗಿತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.